ನಾಗಲಿಂಗ ಅಜ್ಜಗ ಒಂದೊಂದು ಕಡೆ ಹೋದಾಗೆಲ್ಲ ಅವಮಾನಗಳಾಗಕತ್ತು, ಅಪಮಾನಗಳಾಗಕತ್ತು, ಕಲ್ಲು ವಶಾಕತ್ರು, ಎಲ್ಲ ಮಾಡಕತ್ರು. ಒಂದು ಕಡೆ ಅವಮಾನ, ಮತ್ತೊಂದು ಕಡೆ ಅಪಮಾನ, ಇವೆಲ್ಲಗಳನ್ನ ಸಹಿಸಿಕೊಂಡು ನಡೆಯುವಂತ ಹಾದಿ ಒಳಗೆ ಯಾರ ಕೂಡ ಮುಳ್ಳು ಹಾಕಿದ್ರು ಕೂಡ ಅದನ್ನ ಹಾರವನ್ನಾಗಿ ಹೂವನ್ನಾಗಿ ಪರಿವರ್ತನೆ ಮಾಡಿಕೊಂಡು ನಾಗಲಿಂಗ ಅಜ್ಜವ್ರ ನಡೆಯಾಕತ್ತಿದ್ರಂತ ನೋಡ್ರಿ. ಬರ್ತಾರಲ್ರಿ, ನಮ್ಮ ಜೀವನದೊಳಗು ಅವಮಾನಗಳು ಬರ್ತಾವು, ಅಪಮಾನಗಳು ಬರ್ತಾವು, ಓಡೋ ಕುದುರೆಗಿನ ಚಾಟಿ ಏಟು ಬೀಳ್ತಾವು. ಭಾಳ ಚಲೋ ಯಾವ್ದು ಹಣ್ಣು ಕೊಡಾಕತ್ತೈತಲ್ಲ ಅದಕ್ಕೆ ಕಲ್ಲು ಬೀಳ್ತಾವು. ಮತ್ತು ಅಪಮಾನ ಅವಮಾನಗಳು ಬಂದಾವಂತ ನಾವು ಓಡಿ ಹೋದ್ವಿ ಅಂದ್ರೆ ಜೀವನಕ್ಕೆ ಎಲ್ಲಿ ಬೆಲೆ ಇರ್ತದ್ರಿ? ಎಲ್ಲವನ್ನ ಮೆಟ್ಟಿ ನಿತ್ತ ನಡೆದಿರುವಂತ ನಾಗಲಿಂಗ ಅಜ್ಜ ಎಲ್ಲಿ ಬರ್ತಾರಂದ್ರ ಕುಂದಗೋಳದೊಳಗೆ ಹಿಂಗೆ ಹೊಂಟಿರ್ತಾರಂತ. ಎಷ್ಟು ಅದ್ಭುತ ಐತೆ ನೋಡ್ರಿ, ಎಷ್ಟು ವಿಚಿತ್ರ ಪವಾಡ. ನಾಗಲಿಂಗ ಅಜ್ಜ ಸಣ್ಣವರೊಳಗೆ ಸಣ್ಣವನಾಗಿ ದೊಡ್ಡವರದೊಳಗೆ ದೊಡ್ಡವನಾಗಿ ಹೊಂಟಿದ್ದ. ನಾಗಲಿಂಗ ಅಜ್ಜ ಹಿಂಗೆ ಹೋಗುವಂಥ ಸಂದರ್ಭದೊಳಗೆ ಕುಂದಗೋಳದೊಳಗೆ ಹೋಗುವಂಥ ಸಂದರ್ಭದೊಳಗೆ ಎದುರಿಗೆ ಯಾರು ಬರ್ತಾರಂದ್ರೆ ಶರೀಫ್ರು ಬಂದ್ರು ನೋಡ್ರಿ. ಶಿಶುನಾಳದ ಶರೀಫ್ರು ಎದುರುಗಡೆ ಬಂದರು ನೋಡ್ರಿ. ಭೇಟಿ ಯಾವಾಗ ಈ ನಾಡಿನ ದೊಡ್ಡ ದೊಡ್ಡ ಮಹಾತ್ಮರು ಒಬ್ರಿಗೊಬ್ರು ಭೇಟಿ ಆದಂಥ ಸಂದರ್ಭದೊಳಗೆ ಜನ ಎಲ್ಲ ಒಂದು ಸ್ವಲ್ಪ ಮಾತಾಡ್ಕೊಳತ್ತದ ನೋಡ್ರಿ. ಏನಪ್ಪ ಶರೀಫ್ರು ನವಲಗುಂದ ನಾಗಲಿಂಗ ಅಜ್ಜ ದೊಡ್ಡ ಪವಾಡ ಶಕ್ತಿವಂತ, ಅಲ್ಲಿ ಇಲ್ಲಿ ತಮ್ಮ ಕೀರ್ತನೆಯೊಂದಿಗೆ ಪ್ರಸಿದ್ಧರಾಗಿರುವಂಥ ಶರೀಫ್ರು ಇಬ್ರು ಒಂದ ಕಡೆ ಕೂಡಿದಾಗ ದೊಡ್ಡ ರಂಗೇರಿ ಬಿಡ್ತು ನೋಡ್ರಿ ಕುಂದಗೋಳ. ಕುಂದಗೋಳದೊಳಗೆ ಬಹಳ ಜನ ಶರೀಫ್ರನ್ನ ಬೇಟೆಗಾಕ ಬರೋರು, ಕುಂದಗೋಳದೊಳಗೆ ಬಹಳ ಜನ ನಾಗಲಿಂಗ ಅಜ್ಜನ ಬೇಟೆಗಾಕ ಬರೋರು. ನಾಗಲಿಂಗ ಅಜ್ಜ ಶರೀಫ್ ಅಜ್ಜ ಬಹಳ ಅನ್ಯೋನ್ಯ ಬಾಂಧವ್ಯ ಅವ್ರದ್ದು. ಈ ಗೆಳೆಯರು ಹೆಂಗಿರ್ತಾರಲ್ಲ ಹಂಗ ನಾಗಲಿಂಗ ಅಜ್ಜ ಬಹಳ ಒರಟ ಮಾತಿನೊಳಗೆ. ನಾಗಲಿಂಗ ಅಜ್ಜ ಏ ಶರೀಫ 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 ಅಂತ ಕರೆಯವ. ಶರೀಫ್ರು ನಾಗಲಿಂಗ ಅಜ್ಜ ಹಿಂಗ ಹೋಗುವಂತ ಸಂದರ್ಭದೊಳಗೆ ನಾಗಲಿಂಗ ಅಜ್ಜ ಅಂದಂತ ಕುಂದಗೋಳ ನಗರದೊಳಗ ನನಗ ಕಾಲ ಭೈರವ ಜಾತ್ರೆ ಮಾಡ್ಬೇಕು ಅನ್ಸಾಕತ್ತಿತ್ತು ಅಂದಂತು. ಯಾರೇ ನಾಗಲಿಂಗ ಅಜ್ಜ ಯಾವಾಗ ಕಾಲ ಭೈರವ ಜಾತ್ರೆಯನ್ನ ಮಾಡಬೇಕು ಅನಿಸಾಕತ್ತಿತ್ತು ಅಂತ ಅಂದ, ಅವಾಗ ಅಲ್ಲಿ ಇಲ್ಲಿ ನೋಡ್ತಾನ, ಇಲ್ಲೆಲ್ಲೋ ಕುಂದಗೋಳದೊಳಗೆ ಕಾಲ ಭೈರವನ ಗುಡಿನೇ ಇಲ್ಲ, ದೇವಸ್ಥಾನನೇ ಇಲ್ಲ, ಮತ್ತ ನಾಗಲಿಂಗ ಹೆಂಗ ಆ ಜಾತ್ರೆ ಮಾಡ್ತೀವೋ ನೀನು? ಅವಾಗ ನಾಗಲಿಂಗ ಅಜ್ಜ ಅಂದಂತ, ಕಾಲ ಭೈರವನ ಗುಡಿ ದೇವಸ್ಥಾನ ಎದಕ್ಕೆ ಬೇಕು ನಿನಗೆ? ಇನ್ನೊಂದು ಏನು ಪದ್ಧತಿ ಅಂದ್ರೆ ಈ ಕಾಶಿ ಒಳಗೆ ಕಾಲ ಭೈರವನ ಜೊತೆಗೆ ಒಂದು ನಾಯಿ ಇಡ್ತಿದ್ರು. ನಾಯಿಗೂ ಕೂಡ ಅದರದೇ ಆದಂಥ ಗೌರವ ಪೂಜೆಗಳನ್ನು ಸಲ್ಲಿಸ್ತಾರೆ. ಹಂಗ ನಾಗಲಿಂಗ ಅಜ್ಜ ಅದಕ್ಕೆ ಗುಡಿ ದೇವಸ್ಥಾನಗಳು ಎದಕ್ಕೆ ಬೇಕು? ಅಲ್ಲಿ ಬರಾಕತ್ತೈತ್ ನೋಡು ನಾಯಿ, ಅಲ್ಲಿ ಬರಾಕತ್ತೈತ್ ನೋಡು ನಾಯಿ, ಅಲ್ಲಲ್ರಿ ಈ ಕಡೆ ತಿರುಗ್ರಿ, ಅಲ್ಲಿ ಕತ್ತಿ ಒಳಗೆ. ನಾಗಲಿಂಗ ಅಜ್ಜ ಯಾವಾಗ ಹಿಂಗಂದ, ಶರೀಫ್ ಅಜ್ಜ ಅಂದ, ಓಹೋ ನಾಯಿ ಜಾತ್ರೆ ಮಾಡವೇನ್ ನೀನು? ನಾಯಿ ಅಂದ್ರೆ ಅಟ್ಟ ಸರಳ ತಿಳ್ಕೊಂಡು ಏನ್ ನೀನು? ನಾ ಅದಕ್ಕೆ ಹೇಳಿದ್ನಲ್ರಿ ಪೂರ್ವದೊಳಗೆ, ನಾಯಿ ಬಹಳ ನಿಯತ್ತಿನ ಪ್ರಾಣಿ ಅದು. ನೋಡ್ರಿ ಯಾವಾಗ ನಾಯಿ ಅದನ್ನ ಹಿಡಿಬೇಕಲ್ಲ, ತನ್ನ ಜೊಳಿಗೆ ಒಳಗಿರುವಂತ ನಾಗಲಿಂಗ ಅಜ್ಜ ಒಂದು ರೊಟ್ಟಿ ತೆಗೆದ್ ನೋಡ್ರಿ ಮ್ಯಾಲ ಒಂದು ರೊಟ್ಟಿ ತೆಗೆದು ಆ ರೊಟ್ಟಿ ಅರ್ಧ ಮಾಡಿ ಅದನ್ನ ಹಿಂಗ್ ಹಿಡ್ದ ಬಾಯ್ಲಿ ಹಿಂಗ್ ಮಾಡಿದ. ಆ ನಾಯಿ ರೊಟ್ಟಿ ನೋಡಿದ ತಕ್ಷಣ ಓಡೋಡಿ ಬಂತು ನೋಡ್ರಿ. ಆ ನಾಯಿಗೆ ರೊಟ್ಟಿ ಒಗದ ಹಿಂಗ. ನಾಗಲಿಂಗ ಅಜ್ಜ ಹಿಂಗ ರೊಟ್ಟಿ ಒಗದ, ರೊಟ್ಟಿ ತಿನ್ನಾಕದಿತ್ತು. ಒಂದು ಚೀಲ ತರಿಸಿ, ಒಂದು ದೊಡ್ಡ ಹಗ್ಗ ತರಿಸಿ, ಆ ನಾಯಿನ ಹಗ್ಗ ಹಾಕಿ ಚೀಲದಿಂದ ಹಿಂಗೆ ಹಿಡ್ಕೊಂಡು ದಾರ ಈ ಕುತ್ತಿಗೆಗೆ ಹಗ್ಗ ಕಟ್ಟಿದಾರ ನೋಡ್ರಿ. ನಾವನ್ನಾಗದಿರ್ತೀವಿ ಎಟ್ರು ಓಡಾಡದಾರ್ರಿ ಇವ್ರು. ನಾಗಲಿಂಗ ಅಜ್ಜ ನೋಡ್ರಿ ಯಾವಾಗ ಕುತ್ತಿಗೆಗೆ ಹಗ್ಗ ಕಟ್ಟಿದ, ಶರೀಫ ಅನ್ನಾಗತ್ತಿದ್ದ, ಇದೇನು ಮಾಡಕತ್ತೀವೋ ನಾಗಲಿಂಗ, ಏ ನಾಗ ಇದೇನು ಮಾಡಕತ್ತೀವೋ? ಅವಾಗ ಹಗ್ಗ ಕಟ್ಟಿ ಅದನ್ನ ಒಯ್ದ್ರು ಒಂದು ಕಡೆ ಒಯ್ದು ಅದನ್ನು ಶೃಂಗಾರ ಮಾಡಿದ್ರು ನೋಡ್ರಿ ನಾಯಿನ.
ಈ ಸಣ್ಣ ಸಣ್ಣ ಮಕ್ಕಳು ಮಾಡಕತ್ತಿರ್ತಾವ ನೋಡ್ರಿ, ಅದು ಚಲೋ ಸಮಾಧಾನ ನಾಯಿ ಅವ್ರ ಕೈಯ ಸಿಕ್ತಂದ್ರೆ ಲೆಕ್ಕಕ್ಕೆ ಇಲ್ಲದು. ಅದಕ್ಕೆ ಮಸ್ತ್ ಸ್ವಚ್ಛ ತೊಳೆದು ಅದಕ್ಕೊಂದು ಪೇಂಟ್ ಬಡ್ದು ಅದಕ್ಕೊಂದು ಮ್ಯಾಲೆ ಹೂವು ಇಟ್ಟು ಅದು ಏನು ಮೆರವಣಿಗೆ ಮಾಡಕತ್ತಿರ್ತಾವ ಈ ಹೋಳಿ ಹುಣ್ಣಿಮೆಗೆ. ನೋಡ್ರಿ ಯಾವಾಗ ನಾಗಲಿಂಗ ಅಜ್ಜ ಅದಕ್ಕೆ ಹಿಡ್ದು ಹಗ್ಗ ಕಟ್ಟಿದ, ಅದಕ್ಕೆ ದೂರದೊಳಗೆ ಒಯ್ದು ಒಂದು ಕಡೆ ಒಯ್ದು ಅದಕ್ಕೊಂದು ಕೊಳ್ಳಾಗ ಲಿಂಗ ಕಟ್ಟಿದ್ನ ನೋಡ್ರಿ. ಅದಕ್ಕೊಂದು ಜನಿವಾರ ಹಾಕಿದ್ನಂತ ನಾಯಿಗೆ. ಅದಕ್ಕೆ ಒಂದು 2-4 ಹೂವು ತಗೊಂಡು ಹೂವು ಇಟ್ಟ ಹಿಂಗ ನಾಯಿಗೆ ಹೂವು ಇಟ್ಟ ಮಸ್ತ್ ಶೃಂಗಾರ ಮಾಡಿ ಆ ನಾಯಿನ ಹಗ್ಗ ದೇಶ ಹಿಂಗೆ ಎಳ್ಕೊಂಡು ಹೊಂಟು ನೋಡ್ರಿ ಕರ್ಕೊಂಡು. ಅದು ಪಾಪ ನಾಯಿ ಬೇಕಾಗಿತ್ತು ಅದಕ್ಕೆ ತಿನ್ನಕ್ ಕೊಟ್ರ ಮತ್ತೆ ಬರೋದು ಅದು. ನೋಡ್ರಿ ಯಾವಾಗ ನಾಯಿನ ಕರ್ಕೊಂಡು ಹಿಂಗ ಹೊಂಟ ಊರೊಳಗ ನಾಯಿ ಮೆರವಣಿಗೆ ಮಾಡ್ಕೊಂತ ಹೊಂಟಾಗ ಶರೀಫಜ್ಜ ಹಿಂದ ಕುಣ್ಯಾಕತ್ತ ಅಂತ, ಕೀರ್ತನ ಮಾಡಕತ್ತ ಅಂತ. ನಾಗಲಿಂಗಜ್ಜ ಮುಂದ ಹೊಂಟಾನ. ಈ ಸಣ್ಣ ಸಣ್ಣ ಮಕ್ಕಳು ಯಾವಾಗ ಈ ನಾಯಿನ ನೋಡಿದ್ವಲ್ಲ ಬಂದು ನೋಡ್ರಿ ಕುಣ್ಕೊಂತ. ಮನೆಯಾಗಿದ್ದ ಡಬ್ರಿ ತಗೊಂಡು ಬಂದು ಏನೇನ ತಗೊಂಡು ಬಂದು ಬಾರ್ಸಾಕತ್ತು. ಹಂಗ ಕುಣ್ಕೊಂತ ನಾಯಿ ಜೊತೆ ಹೊಂಟು ಮನಿ ಹಿಂಗೆ ಹೊಂಟ್ರು ನೋಡ್ರಿ ಕುಂದಗೋಳದೊಳಗೆ. ಅದೊಂದು ಜಾತ್ರೆ ವೈಭವನ ಆತದು. ಭಾಳ ಜನ ತಿಳಿಲಾರ್ದವ್ರು ಬೈಯಾಕತ್ರ ಮತ್ತೆ ಬೈಲಾರ್ದ ಇರ್ತಾರೇನ್ರಿ. ನೀವಾಗಿದ್ದಂದ್ರೆ ಊರೊಳಗೆ ಬೈತಿದ್ದೆ, ಇದೇನು ಸನ್ಯಾಸಿ ಕೆಲಸ ಐತಿಲ್ಲ ನಾಯಿ ಜಾತ್ರೆ ಮಾಡಕತ್ತ ನೋಡು. ನೋಡ್ರಿ ನಾಗಲಿಂಗ ಅಜ್ಜ ಹಿಂಗ ಕುಣಿಯೋರು ಅದಕ್ಕೊಂದು ಡ್ಯಾನ್ಸ್ ಮಾಡ್ಕೊಂತ ನಾಯಿನ ಕರ್ಕೊಂಡ ಹಿಂಗ ಹೊಂಟಾನ. ಹಿಂಗ ಮನಿ ಹೋಗುವಂತ ಸಂದರ್ಭದೊಳಗ ಒಂದು ದೂರದೊಳಗೆ ಒಂದು ಗೌಡ್ರ ಮನಿ. ಆ ಗೌಡನ ಹೆಸರು ಭೀಮರಾಯನ್ ಗೌಡ ಅಂತ ಆತನ ಹೆಸರು. ಆತನ ಮಗನ ಸೋಮನ್ ಗೌಡ ಅಂತ ಆತನ ಹೆಸರು. ಯಾವಾಗ ಗೌಡನ ಮನೆಗೆ ಹಿಂಗ ಹೊಕ್ಕನ ನಾಗಲಿಂಗ ಅಜ್ಜ ಶರೀಫ್ ಅಜ್ಜ ಹುಡುಗರನ್ನ ಕರ್ಕೊಂಡು ಮನೆ ಒಳಗ ಗೌಡ ಅಂತ ಕರೀತಾನ. ಭೀಮನ್ ಗೌಡ ಇರ್ಲಿಲ್ಲ. ಯಾವಾಗ ಭೀಮನ್ ಗೌಡ ಇರ್ಲಿಲ್ಲ ಆತನ ಮಗ ಸೋಮನ್ ಗೌಡ ಹೊರಗೆ ಬಂದ ಏ ಯಾರೋ ನೀನು? ಅವಾಗ ನೀ ಯಾರ ಅಂದ. ನಾನು ಹೋಲಿ ಬಿಡ, ಇದೇನು ನಾಯಿ ಹಿಂಗ್ಯಾಕ ಮಾಡ್ರಿ ಇದನ್ನ? ಇದ್ರ ಅವತಾರ ಏನು? ನಾಯಿಗೆ ಹಂಗೆಲ್ಲ ಮಾಡೋದು, ಹೂವು ಎರಸೋದು, ಅದಕ್ಕೊಂದು ಲಿಂಗ ಕಟ್ಟಿ ಅದಕ್ಕೊಂದು ಜನಿವಾರ ಕಟ್ಟಿ ಬುದ್ಧಿಗೆ ದೈತಿಲ್ ನನಗಂತ ಬೈಯಾಕತ್ತ ಮಗ. ನಾಗಲಿಂಗ ಅಜ್ಜ ಭಾಳ ಸಿಟ್ಟಿಗೆ ನಾವು. ಶರೀಫ್ ಅಜ್ಜ ಸ್ವಲ್ಪ ಸಮಾಧಾನ ಆದ್ರೆ ನಾಗಲಿಂಗ ಅಜ್ಜ ಭಾಳ ಬೆರಿಕಿ ಸಿಟ್ಟು. ಯಾವಾಗ ಯಾರ ವಾದ ಮಾಡಕ್ಕೆ ಬರ್ತಿದ್ರು ಅವ್ರನ್ನ ಯುದ್ಧದೊಳಗೆ ಸೋಲಿಸೇ ಬಿಡ್ತಿದ್ದ. ಅಷ್ಟು ಭಯಂಕರ ಖಡಕ್ ಮಾತುಗಳು ನಾಗಲಿಂಗ ಅಜ್ಜ. ಬೈಯಾಕತ್ತ ಅಂತ ಸೋಮನ್ ಗೌಡ ನಾಗಲಿಂಗ ಅಜ್ಜ ಉತ್ತರಗಳನ್ನು ಕೊಡಾಕತ್ತ. ಇಬ್ಬರಿಗೆ ವಾದ ನಡೆಯಾಕತ್ತಿತ್ತು. ಹಿಡ್ರಿ ಇವನ ನಾಯಿ ಕಟ್ಟಾನ, ನಾಯಿನ ಹಿಡಿಯೋ ಬದ್ಲಿ ಇವನ ಕಟ್ಟು ಬಿಡ್ರಿ ಅನ್ನೋದೇ ತಡ ಆ ಸೋಮನ್ ಗೌಡನ ಅಪ್ಪ ಭೀಮನ್ ಗೌಡ ಅಲ್ಲಿ ಬಂದ. ಯಾವಾಗ ಭೀಮನ್ ಗೌಡ ಬಂದ ನೋಡ್ತಾನ, ಹುಚ್ಚಿಗೆ ಚದಿ ನೀನು ಯಾರಿಗೂ ಬೈಯಾಕತಿ? ಅಪ್ಪ ಇವ್ಯಾರ ನೋಡಿವ ಹರಕು ಬಟ್ಟೆಗಳನ್ನು ಉಟ್ಕೊಂಡಾನ, ಕೂದಲೆಲ್ಲೆಲ್ಲೋ ಹೋಗ್ಯಾವು, ಮೈಯೆಲ್ಲ ವೇಷ ನೋಡಿ ಈತನದ ಯಾರೋ ಬಂದಾನ, ನಾಯಿ ಹಿಡ್ಕೊಂಡು ಬಂದಾನ, ಮೆರವಣಿಗೆ ಮಾಡಾಕತ್ತಾರ, ಜಾತ್ರೆ ಮಾಡಾಕತ್ತಾರಂತ ಬುದ್ಧಿಗೆ ದೈತಿಲ್ಲ ಇವ್ರಿಗೆ. ಅವಾಗ ಅಪ್ಪಂದ ಬೈಬೇಡಪ್ಪ, ಅವರು ಮಹಾತ್ಮರು ನೋಡ್ರಿ. ಮಕ್ಕಳಿಗೆ ನಿಮಗೆ ಹೇಳ್ಕೊಡ್ರಿ, ಮಕ್ಕಳಿಗೆ ಹಿಂಗ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟಾಗ ಮಕ್ಕಳು ಕಲಿಯೋದಕ್ಕೆ ಸಾಧ್ಯ. ಆ ಗೌಡ ಒಂದ್ 2 ಏಟ ಬಡಿ ಅಂತಿದ್ರ ಮಕ್ಕಳು ಏನು ಸಂಸ್ಕಾರ ಕಲಿತಿದ್ರಿ. ಅವತ್ತು 2 ಏಟ ಬಡಿತಿದ್ದ, ಮುಂದೆ ಚಾಕು ತಗೊಂಡು ಬರ್ತಿದ್ದ. ಅಲ್ಲಿ ಊರಾಗ ತುಂಬ ಬಡ್ಕೋ ಅಂತಾನ ಹೊಕ್ಕಿದ್ದ. ನೋಡ್ರಿ ಅಪ್ಪ ಕಲಿಸುವಂತ ಮಾತು. ಕಾವಿ ಬಟ್ಟೆ ಉಟ್ಕೊಂಡು ಬಂದಾರ ಮಹಾತ್ಮರವರು, ಅವ್ರಿಗೆ ಯಾಕ ಬೈಯಾಕತಿ? ನೋಡ್ರಿ ನಾಗಲಿಂಗ ಅಜ್ಜ ಹೆಂಗ ನಿಂತಿದ್ದ. ಏನ್ರಪ್ಪ ಇದು ಏನು ಮಾಡಾಕತ್ತೀರಿ? ನಾಯಿ ತಗೊಂಡು ಅದಕ್ಕೊಂದು ಲಿಂಗ ಹಾಕಿರಿ, ಅದಕ್ಕೊಂದು ಜನಿವಾರ ಹಾಕಿರಿ, ಏನಿದು? ಅವಾಗ ನಾಗಲಿಂಗ ಅಜ್ಜ ಅಂದಂತ ನೋಡ್ರಿ, ಗೌಡ ನಾಯಿ ಅಂದ್ರ ಅಟ್ಟ ಸರಳ ತಿಳ್ಕೊಂಡು ಏನ್ ನೀನು? ನಾಯಿ ಅಂದ್ರ ಅಟ್ಟ ಸರಳ ತಿಳ್ಕೊಂಡು ಏನೋ? ನಾ ಅಂದ್ರ ನಾರಾಯಣ, ಈ ಅಂದ್ರ ಈಶ್ವರ. ನಾರಾಯಣ ಈಶ್ವರನ ಸ್ವರೂಪವಾಗಿರುವಂಥದ್ದು ಯಾವುದು ಅಂದ್ರ ನಾಯಿ. ಅದಂದ್ರೆ ಏನ್ ತಿಳ್ಕೊಂಡಿವ ನೀನು? ಅವಾಗ ನೋಡ್ರಿ ಇಡೀ ಕುಂದಗೋಳನ್ನು ಸೇರಿಸಿ ನಾಯಿ ಜಾತ್ರೆ ಮಾಡಿದ್ದ ಅಂತ.
ಕಾಲಭೈರವನ ಜಾತ್ರೆಯನ್ನ ನಾಗಲಿಂಗ ಅಜ್ಜ ಮಾಡಿದ್ದ ಅಂತ ನೋಡ್ರಿ. ಈ ಪವಾಡಗಳು ಎಷ್ಟು ವಿಚಿತ್ರ, ನಮಗ್ ಕೇಳೋದಕ್ಕೆ ಎಷ್ಟು ವಿಚಿತ್ರ ಇರ್ತಾವ ನೋಡ್ರಿ ಪವಾಡಗಳ. ಏನಿದು, ಯಾವ ಪವಾಡವನ್ನ ಯಾವ ಪುರಾಣವನ್ನ ಕೇಳಾಕತ್ತೀವಿ ನಾವು ಅನಿಸ್ತದ ನಮಗೆ. ಎಂತಿಂಥ ಪವಾಡಗಳಾಗಿ ಹೋದವಲ್ಲ. ನಾಗಲಿಂಗ ಅಜ್ಜ ನೋಡೋ ಪವಾಡಗಳೆಲ್ಲ ವಿಚಿತ್ರ ಹಿಂಗ ಇದ್ದು ನೋಡ್ರಿ. ನಾಗಲಿಂಗ ಅಜ್ಜ ಯಾವಾಗ ಹಿಂಗ ಅಡ್ಡಾಡ್ಕೊಂತ ಮತ್ತು ಅದೇ ಕುಂದಗೋಳ ಪಟ್ಟಣದೊಳಗೆ ತಡರಾತ್ರಿ ಹಿಂಗ ಹೋಗುವಂತ ಸಂದರ್ಭದೊಳಗ ಶರೀಫ ಮತ್ತು ನಾಗಲಿಂಗ ಅಜ್ಜ ಇಬ್ರು ಅನ್ಯೋನ್ಯವಾಗಿ ಹೊಂಟಾರ ನೋಡ್ರಿ. ಹೋಗುವಂತ ಸಂದರ್ಭದೊಳಗ ಈ ಗರಗದ ಮಡಿವಾಳಪ್ಪ ಹೆಸರು ಕೇಳಿರ್ಬೇಕು ನೀವು. ಗರಗದ ಮಡಿವಾಳಪ್ಪ ಬಹಳ ದೊಡ್ಡ ತತ್ಪುರುಷ ಆತನ ಎರಡೂ ಕಣ್ಣುಗಳು ಇರಲಿಲ್ಲ. ಆದ್ರೆ ಮಡಿವಾಳಪ್ಪ ಏನು ನುಡಿತಾನಲ್ಲ ಅದು ಸತ್ಯ ಆಕಿತ್ತಂತ. ಮಡಿವಾಳಪ್ಪ ಏನು ಕೊಡ್ತಾನಲ್ಲ ಅದು ಕರೆ ಆಗ್ತಿತ್ತಂತ. ಗರಗದ ಮಡಿವಾಳಪ್ಪ ಅವರು ಚರಿತ್ರೆ ಕೇಳೋದು ಒಂದು ಬಹಳ ಅದ್ಭುತ ನೋಡ್ರಿ. ಗರಗದ ಮಡಿವಾಳಪ್ಪ ಯಾವಾಗ ಅಲ್ಲಿ ಇವ್ರ ಜೊತೆಗೆ ಬರ್ತಾನ, ಗರಗದ ಮಡಿವಾಳಪ್ಪ ಮತ್ತು ನವಲಗುಂದದ ನಾಗಲಿಂಗಜ್ಜ ಮತ್ತು ಶಿಶುನಾಳದ ಶರೀಫರು 3 ಜನ ಕೂಡಿದ್ರು. ಗರಗದ ಮಡಿವಾಳಪ್ಪ ಹಿಂಗ ಮತ್ತೆ ಯಾವಾಗಲೂ ಹಿಂಗ ತಿರ್ಗಾಡ್ಕೊಂತನ ಹೋಗೋರು ಇವರು. ಹೋಗುವಂತ ಸಂದರ್ಭದೊಳಗ ಗರಗದ ಮಡಿವಾಳಪ್ಪ ಒಂದು ಬಂಗಾರದ ಲೋಟವನ್ನು ಒಂದು ಬ್ಯಾಗ್ ಒಳಗೆ ತಂದಿದ್ದ. ಬ್ಯಾಗ್ ಒಳಗೆ ಬಂಗಾರದ ಲೋಟ ತಂದಿದ್ದ. ಅದ್ರ ಒಳಗೆ ಯಾವಾಗ್ಲೂ ಕೂಡ ನೀರು ಕುಡಿಯೋ ಮಡಿವಾಳಪ್ಪ. ಅದನ್ನ ತನ್ನ ಕೈಚೀಲದೊಳಗೆ ಇಟ್ಕೊಂಡಿದ್ದ. ಮತ್ತು ನಾವು ಅನ್ನಕತ್ತಿರ್ತೀವಿ ನೋಡ್ರಿ, ಮನೆ ಒಳಗಿಟ್ಟು CCTV ಇಟ್ರನ ಬಂಗಾರ ಸೇಫ್ ಇಲ್ಲ. ಮತ್ತೆ ಇಟ್ಕೊಂಡು ಬ್ಯಾಗ್ ಒಳಗೆ ಇಟ್ಕೊಂಡು ಅಲೆದಾಡೋದಂದ್ರೆ ಬಂಗಾರ ಸೇಫ್ ಆಗಿರ್ತದೇನ್ರಿ? ನೀವು ಅನ್ನಕತ್ತಿರ್ತೀರಿ ಹುಚ್ಚಿಗಿಚ್ಚದಿ ಏನೋ ಒಯ್ದು ತೆಗೆದಿಡಿ ಎಲ್ಲರ ಬ್ಯಾಂಕ್ನಾಗ ಇಡ ಅನ್ನಕತ್ತಿರ್ತೀರಿ ನೀವು. ನೋಡ್ರಿ, ಗರಗದ ಮಡಿವಾಳಪ್ಪ ಯಾವಾಗ ಬಂಗಾರದ ಲೋಟವನ್ನು ಬ್ಯಾಗ್ ಒಳಗೆ ಇಟ್ಕೊಂಡು ನಾಗಲಿಂಗ ಮಡಿವಾಳಪ್ಪ ಹೆಂಗ ಹೋಗುವಂತ ಸಂದರ್ಭದೊಳಗ ಪ್ರತಿ ಹಳ್ಳಿ ಒಳಗೆ ಹೋಗಿ ಗಿಡದ ಕೆಳಗು ಅಲ್ಲಿ ಇಲ್ಲಿ ಗುಡಿಗಳ ಹತ್ತಿರದೊಳಗೆ ಮಲಗುವಂತ ಇವರು ಮಡಿವಾಳಪ್ಪ ರಾತ್ರಿ ಮಲಗುವಾಗ ಕೇಳೋವಂತ ನಾಗಲಿಂಗ ಅಜ್ಜಗ, ಏ ನಾಗಲಿಂಗ, ಮತ್ತೆ ಇಲ್ಲಿ ಕಳ್ರು ಬರಂಗಿಲ್ಲ ಏನೋ? ಅವಾಗ ನಾಗಲಿಂಗ ಅಜ್ಜ ಅನ್ನೋವಂತ, ಯಾರೋ ಬರಂಗಿಲ್ಲ ತಗೋ, ಯಾರ ಬಂದ್ರ ನಾ ಅದಿನಲ್ಲ. ನೋಡ್ರಿ, ಯಾವಾಗ ನಾಗಲಿಂಗ ಅಜ್ಜ ಬಹಳ ನೋಡ್ರಿ ಶಕ್ತಿ ಹೆಂಗಂದ್ರ, ನಿನ್ನನ್ನು ಕಾಯೋದಕ್ಕೆ ನಾನು ಅದಿನಲ್ಲೋ, ಎದಕ್ಕೆ ವಿಚಾರ ಮಾಡ್ತೀಯ ಅನ್ನೋವಂತ. ಹಿಂಗ ಮತ್ತೆ ಮುಂದಿನ ಹಳ್ಳಿಗೆ ಹೋಗೋ, ಮತ್ತೆ ಮುಂದಿನ ಹಳ್ಳಿಗೆ ಹೋದಾಗ ಮತ್ತೆ ಮಡಿವಾಳಪ್ಪ ಅದನ್ನ ಕೇಳೋ, ಏ ನಾಗಲಿಂಗ, ಇಲ್ಲಿ ಏನ್ರ ಕಳ್ರಿ ಗಿಡ್ರ ಅದಾರೇನೋ ಈ ಊರಾಗ? ಅವ ನಾಗಲಿಂಗ ಅಜ್ಜ ಅನ್ನೋವಂತ, ಈ ಊರಾಗ ಇಲ್ಲ ತಗೊಳ್ಳೋ, ಯಾಕೆ ಚಿಂತೆ ಮಾಡ್ತೀನಿ, ಅದಿನಲ್ಲಿ ನಿನಗೇನ್ರ ಆದ್ರ. ಮತ್ ಹಿಂಗ 3-4 ಹಳ್ಳಿಗಳನ್ನ ಹಿಂಗ ತಿರುಗಾಡ್ಕೊಂತ ಹೋಗುವಂತ ಸಂದರ್ಭದೊಳಗ ಮಡಿವಾಳಪ್ಪ ಇದನ್ನ ಪದೇ ಪದೇ ಕೇಳೋ, ಏ ಕಳ್ರ ಅದಾರೇನ್ ನೋಡು, ಏ ಕಳ್ರ ಅದಾರೇನ್ ನೋಡು ಈ ಊರಾಗ, ಏ ನಾಗಲಿಂಗ ಕಳ್ರ ಅದಾರೇನ್ ನೋಡು. ಹಿಂಗ ಅನ್ನುವಂತ ಸಂದರ್ಭದೊಳಗ ನಾಗಲಿಂಗ ಅಜ್ಜಗೆ ಸ್ವಲ್ಪ ಡೌಟ್ ಬಂತ ನೋಡ್ರಿ. ಏನ ಡೌಟು? ಇವ್ ಎದಕ್ಕೂ ಮಡಿವಾಳಪ್ಪ ಹಿಂಗ ಅನ್ನಾಗತ್ತಾನ? ಮಡಿವಾಳಪ್ಪ ಇದನ್ನ ಯಾಕೆ ಕಳ್ರದಾರ ಅಂತ ಕೇಳಾಕತ್ತಾನ. ಏನ್ರ ಕಿಮ್ಮತ್ತಿನ ವಸ್ತು ತಂದಿರ್ಬೇಕು ಅನ್ಕೊಂಡ, ಏನ್ರ ಬಹಳ ಕಿಮ್ಮತ್ತಿನ ವಸ್ತು ತಂದಿರ್ಬೇಕಂತ ತಿಳ್ಕೊಂಡು ಹಿಂಗ ಹೋಗುವಂತ ಹಾದಿ ಒಳಗ ನಾಗಲಿಂಗ ಅಜ್ಜ ಅಂದಂತ, ಏ ಮಡಿವಾಳಪ್ಪ, ನಿನ್ನ ಕೈ ಚಿಲ್ತಾರೋ ನಾ ಹಿಡ್ಕೊಳ್ತೀನಿ, ನಿನಗೆ ಬಹಳ ಭಾರ ಆಗತ್ತೇನೋ ವಜ್ಜಾಗತ್ತೇನೋ ನನ್ನ ಕೈ ಕೊಡು ಹಿಡ್ಕೊಳ್ತೀನಿ. ಅವಾಗ ಮಡಿವಾಳಪ್ಪ ಅಂದ, ಏ ಬೇಡ, ಏ ಮಡಿವಾಳಪ್ಪ ಕೊಡು. ಅವಾಗ ಹೆಂಗ ಕಸ್ಕೊಂಡು ಕೈ ಒಳಗೆ ಹಿಡ್ಕೊಂಡಂತ ಮಡಿವಾಳಪ್ಪ ಮುಂದ ಹೋಗುವಂತ ಸಂದರ್ಭದೊಳಗೆ ನಾಗಲಿಂಗ ಅಜ್ಜ ಹಿಂದಿದ ಸೊಕಾಸ ಅದನ್ನ ತೆಗ್ಯಾಕತ್ ನೋಡ್ರಿ, ಬ್ಯಾಗ್ ತೆಗ್ಯಾಕತ್ತ. ಅದ್ರೊಳಗೆ ಹಿಂಗ ಹೈಕೆ ಹಾಕಿ ನೋಡ್ತಾನೆ, ಕೆಮ್ಮತ್ತಿನ ಬಂಗಾರದ ಲೋಟ ಇತ್ತು ಅದ್ರೊಳಗೆ. ನಾಗಲಿಂಗ ಅಜ್ಜ ಯಾವಾಗ ಇದನ್ನ ನೋಡಿದ, ಓಹೋ ಇದ್ರ ಸಲುವಾಗಿ ಐತೇನೆ ಇದು ಕಳ್ರದ ಆಟ, ಇದೇ ಇಲ್ಲಾರ್ದಂಗ ಮಾಡಿಬಿಟ್ನಂದ್ರೆ ಇವ್ಯಾಕ ಅನ್ಸುತ್ತಾನ. ನಾಗಲಿಂಗ ಅಜ್ಜ ಹಿಂಗ ವಿಚಾರ ಮಾಡಿ ಹೋಗುವಂತ ಸಂದರ್ಭದೊಳಗ ಆ ಲೋಟ ಹೆಂಗ ತೆಗೆದುಕೊಂಡವನ ದೂರದೊಳಗೆ ಹಿಂಗ ಬೀಸಿಬಿಟ್ಟು ನೋಡ್ರಿ, ಆಯ್ತದ ಲೋಟ, ಬಂಗಾರದ ಲೋಟ, ಕಿಮ್ಮತ್ತಿನ ಬಂಗಾರದ ಲೋಟನ ಒಗದವ. ಮತ್ತೆ ಹಿಂಗ ಕೈಚೀಲ ಹಿಡ್ಕೊಂಡು ಮುಂದಿನ ಹಳ್ಳಿಗೆ ಹೋದ. ಮತ್ತೆ ವಿಚಾರ ಮಾಡಿದ ನಾಗಲಿಂಗ ಅಜ್ಜ,
ಇದು ಮತ್ತು ಬಂಗಾರದ ಲೋಟ ಭಾಳ ವಜ್ಜಾಗತ್ತಿತ್ತಿದ ಕೈಚಿಲ್ಲೊಳಗ. ಮತ್ತು ಅವನ ಕೈಯಾಗ ಕೊಟ್ಟನೆ ಅಂದ್ರೆ ಡೌಟ್ ಬರ್ತೈತಿ, ಇದ್ರೊಳಗೆ ಇಲ್ಲ ಅಂತ ಡೌಟ್ ಬರ್ತೈತೆ. ಇದ್ರೊಳಗೆ ಏನ್ರ ಒಂದು ಹಾಕ್ಬೇಕಲ್ಲ, ವಿಚಾರ ಮಾಡಿ ಕೆಳಗೆ ಒಂದು ಕಲ್ಲು ಇತ್ತು, ಆ ಕಲ್ಲನ್ನು ತೊಗೊಂಡು ಅದ್ರೊಳಗೆ ಸೇರಿಸಿದ್ ನೋಡ್ರಿ ಬ್ಯಾಗ್ ಒಳಗೆ ಕಲ್ಲು ಹಾಕಿ ಮತ್ತೆ ಹಿಂಗೆ ತೊಗೊಂಡು ಹೋಗಿ ಅವನ ಕೈ ಕೊಟ್ಟ. ಮಡಿವಾಳಪ್ಪ ಮತ್ತೆ ಹಿಂಗೆ ಕೈ ಚೀಲ ಹಾಕೊಂಡು ಮತ್ತೆ ಹೊಂಟ ನೋಡ್ರಿ. ಮುಂದಿನ ಹಳ್ಳಿಗೆ ಹೋದ, ಮತ್ತೆ ಕೇಳಿದ, ಏ ನಾಗಲಿಂಗ ಇಲ್ಲಿ ಕಳ್ರದಾರೇನು ನೋಡು. ಅವಾಗ ನಾಗಲಿಂಗ ಅಜ್ಜ ಏನು ಅನ್ಬೇಕ್ರಿ, ಕಳ್ರೆ ಗೀಳ್ರೆ ಹಿಂದಿನ ಹಳ್ಳಿಯಾಗ ಓಡಿ ಹೋದ್ರು ಅವರು, ಇಲ್ಲೇನು ಬರಂಗಿಲ್ಲ ತಗೋರು, ನೀ ಸುಮ್ಮಕ್ಕೋ ಅಂದವ. ಇಟ್ಟು ಅನ್ನೋದೇ ತಡ ಡೌಟ್ ಬಂದು ನೋಡ್ರಿ ಮಡಿವಾಳಪ್ಪಗ. ಓ ಹಿಂಗ ಅನ್ನಕತ್ತಾನಂದ್ರ ಮಗ ಏನೋ ಮಾಡ್ಯಾನ ತಡಿ ಅಂತ ತಿಳ್ಕೊಂಡು, ಏ ಮಡಿವ ನಾಗಲಿಂಗ ನನ್ನ ಕೈ ಚೀಲ ಎಲ್ಲೈತು? ಏ ಇಲ್ಲೈತ್ ನೋಡಿ, ಇಲ್ಲೈತ್ ನೋಡಿ, ಎದಕ್ಕೆ ಬೇಕದ? ತಾಯಿಲಿ. ಅವಾಗ ಮಡಿವಾಳಪ್ಪ ಹೆಂಗ ಕೈ ಚೀಲ ತೆಗೆದು ನೋಡ್ತಾನ, ಅದ್ರೊಳಗೆ ಕಲ್ಲಿತ್ತು. ಏನೋ ಇದು ಕಲ್ಲಿಟ್ಟಿಯಲ್ಲ, ಇದ್ರೊಳಗೆ ಬುದ್ಧಿಗಿದ್ದು ಐತಿಲ್ಲ ನಿನಗ? ನನ್ನ ಬಂಗಾರ ಲೋಟ ಎಲ್ಲಿ ಐತದ? ಕಳು ಮಾಡಿದೆ ನೀನು ನಾಗಲಿಂಗ ಅಜ್ಜ ಭಾಳ ಚಲೋ ಅಂತ ಅಂತಾರ, ಕಳು ಮಾಡಿ ಏನದನ? ಅವಾಗ ನಾಗಲಿಂಗ ಅಂದ, ನಾನ್ಯಾಕೆ ಕಳು ಮಾಡ್ಲಿ, ಅದ ಎಲ್ಲಿ ಸೇರ್ಬೇಕಾಗಿತ್ತು ಅಲ್ಲಿ ಸೇರಿಸಿದೆ ಅದನ್ನ ಅಂದ. ನಾಗಲಿಂಗ ಅಜ್ಜ ಯಾವಾಗ ಹಿಂಗ ಅಂದ, ಮಡಿವಾಳಪ್ಪ ಭಯಕತ್ ನೋಡ್ರಿ. ಏ ಬುದ್ಧಿ ಐತಿಲ್ಲ ನನಗೆ, ಬುದ್ಧಿಗಿದ್ದೆ ಐತಿಲ್ಲ? ಆ ಬಂಗಾರದ ಲೋಟ, ಕಿಮ್ಮತ್ತಿನ ಲೋಟ, ಅದನ್ನ ಎಲ್ಲರೂ ಒಗೆಯೋದೇನ? ಅದೆಲ್ಲ ಇದ್ಕೊಡ್ ನನಗೆ, ಆ ಬಂಗಾರದ ಲೋಟ ಕೊಡು. ಅವಾಗ ಹಿಂಗ ಕಿರಿಕಿರಿ ಮಾಡಿರುವಂತ ಸಂದರ್ಭದೊಳಗೆ ನಾಗಲಿಂಗ ಅಜ್ಜ ಅಂದ, ನಿನಗೆ ಬಂಗಾರದ ಲೋಟ ಬೇಕಲ್ಲ, ಬಂಗಾರದ ಲೋಟ ಬೇಕಲ್ಲ ನಿನಗೆ? ಬೇಕು, ನನಗೆ ಬಂಗಾರದ ಲೋಟ ಬೇಕು. ಬಾ ಹಂಗಿದ್ರ ನೋಡ್ರಿ. ನಾಗಲಿಂಗ ಅಜ್ಜ ಕರ್ಕೊಂಡು ಹೋಗಿ ಅಲ್ಲೇ ಗುಡ್ಡ ಕಾಡುಗಳ ಮಧ್ಯದೊಳಗೆ ಹೋದ, ಹಿಂಗ ನಡ್ಕೋಂತ ಹೋದ. ನಾಗಲಿಂಗ ಅಜ್ಜಗ ಮಡಿವಾಳಪ್ಪ ಅಂದ, ಇಲ್ಲೇನ್ರ ಒಗದಿ ಏನೋ, ಇಲ್ಲಿ ಗುಡ್ಡ ಕಾಡುಗಳ ಮಧ್ಯದೊಳಗೆ ಒಗದಿ ಏನೋ? ಇಲ್ಲಾಕ ಹೋಗಿಲ್ಲ ನಾನು, ಹಿಂಗ ನಡೆಸ್ಕೊಂಡ್ ಮತ್ತೆ ಇಲ್ಲಾಕ ಬರಾಕತ್ತಿ, ಬಾ ನೀ ಸುಮ್ಮ. ಮ್ಯಾಲ ತುತ್ತದಿ ಕರ್ಕೊಂಡು ಹೋಗಿ ಒಂದು ದೊಡ್ಡ ಬಂಡೆಕಲ್ಲಿತ್ರಿ. ಆ ಬಂಡೆಕಲ್ ಮ್ಯಾಲ ನಿತ್ತ ಮೂತ್ರ ವಿಸರ್ಜನೆ ಮಾಡಿದ್ನಂತ್ರಿ ನಾಗಲಿಂಗ ಅಜ್ಜ. ನಾಗಲಿಂಗ ಅಜ್ಜ ಯಾವಾಗ ಮೂತ್ರ ವಿಸರ್ಜನೆ ಮಾಡ್ತಾನ, ಎಲ್ಲೆಲ್ಲಿ ಮೂತ್ರ ವಿಸರ್ಜನೆ ಮಾಡಿದ ಅಲ್ಲೆಲ್ಲಿ ಬಂಗಾರ ಆಗಿತ್ತಂತ ನೋಡ್ರಿ, ಅದು ಬಂಗಾರ ಆಗಿತ್ತಂತ. ಅವಾಗ ಮಡಿವಾಳಪ್ಪ, ಏನೋ ನಿನ್ನ ಶಕ್ತಿ ನಾಗಲಿಂಗ, ಏನ್ ನಿನ್ನ ಶಕ್ತಿ? ಅವಾಗ ನಾಗಲಿಂಗ ಅಜ್ಜ ಅಂದಂತ, ಬಂಗಾರ ಏನ ಬೇಕ ಸಾಕ ಅಂದವ. ನೀನು ಪಡುವಂತ ಆಸೆಯ ಬಂಗಾರ ಏನ ಬೇಕ ಸಾಕ. ನೀವು ಇದ್ದೀವಿ ಅಂದ್ರೆ, ಏ ವೈ ಇನ್ನೊಂದು ಸ್ವಲ್ಪ ನೀರು ಕುಡಿಸಿ ವಹಿಸಿ ಅವ ಇನ್ನೊಂದು ಸ್ವಲ್ಪ ಬಂಗಾರ ತಗೊಂಡು ನಾವು ಓಡಿ ಬರ್ತಿದ್ವಿ. ನಮ್ಮ ಹಿಂಗಾಗ್ಯವ. ಆದ್ರೆ ನೋಡ್ರಿ ಮಡಿವಾಳಪ್ಪ, ಸಾಕಪ್ಪ, ನನ್ನ ಬಂಗಾರ ನನಗೆ ಬಂದ್ರೆ ಸಾಕ. ಮನುಷ್ಯಂದ ಹೆಂಗಾಗೈತಂದ್ರೆ ಅತಿ ಆಸೆ ಆಗಿಬಿಟ್ಟತ್ತ. ಬರೇ ಆಸೆ ಪಡೋದು, ಬರೇ ಗಳಿಸೋದು, ಅದ್ರ ಮೇಲೆ ಆಸೆ ಪಡೋದು, ಬರೇ ನೋಡ್ಬೇಕು ಮನುಷ್ಯ ಹೆಂಗಾಗ್ಯಾನ ಅಂದ್ರೆ. ಒಂದ್ ಕಡೆ ಹೇಳ್ತಾರ ನೋಡ್ರಿ, ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾರ. ಮನುಷ್ಯ ಯಾವಾಗ ಆಸೆ ಪಡಬೇಕು, ಅತಿ ಆಸೆ ಪಡ್ತಾನೆ, ಅವಾಗ ಎಲ್ಲವೂ ಕೂಡ ಇದ್ದಿದ್ದು ಕಳ್ಕೊಂಡು ಬಿಡ್ತಾನ ಅಂತ. ಆಸೆಯ ಅಳಿಬೇಕು